ನಮಸ್ತೆ ಎಲ್ಲರಿಗೂ. ಬನ್ನಿ ಇವತ್ತು ಆಲ್ಗರ್ಗೆ ಅಂದರೆ ಆಲ್ಗರ್ಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನನಗೆ ಪರ್ಸ್ನಲಾಗಿ ಆಲ್ಗರ್ಗೆ ಅಂದರೆ ತುಂಬಾ ಇಷ್ಟ. ಸೊ ನನ್ನ ತಂಗಿ ಅದರಲ್ಲೂ ತುಂಬ ಚೆನ್ನಾಗಿ ಮಾಡ್ತಾಳೆ, ಹಾಗಾಗಿ ಅವಳು ಬಂದಿದ್ದಕ್ಕೆ ಆಲ್ಗರ್ಗೆ ಮಾಡೋದು ಕೇಳ್ಕೊಂಡಿದ್ವಿ. ಸೊ ಮೊದಲನೇದಾಗಿ ಒಂದು ಪಾತ್ರೆಗೆ ನೀರನ್ನ ಹಾಕಿ ಬೆಣ್ಣೆ ಮತ್ತು ಬೆಲ್ಲನ ಹಾಕಿ ನೀರು ಕುದ್ಮೇಲೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಬೇಕು. ಹಾಕಿದ್ಮೇಲೆ ಅದು ಫುಲ್ಲು ಕುದೀತಾ ಅದು ಹಾವಿ ಕೂಡ ಆಗಬೇಕು, ನೀರೆಲ್ಲ ಆ ರೀತಿಯಾಗಿ ಕುದಿಸ್ಬೇಕು. ಅದೇ ರೀತಿ ಪಕ್ಕದಲ್ಲಿ ಹಾಲು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀವಿ. ಯಾಕಂತಂದರೆ ಆಲ್ಗರ್ಗಿಗೆ ಹಾಲು ಹಾಕದೇ ಇದ್ದರೆ ಹೇಗೆ, ಹಾಗಾಗಿ ಸೊ ಇನ್ನೇನು ಇಳುತ್ತಿದ್ದೀವಿ ಗ್ಯಾಸಿಂದ ಅಂತ ಹೇಳಿದಾಗ ಸ್ವಲ್ಪ ಹಾಲನ್ನ ಅದಕ್ಕೆ ಹಾಕಬೇಕು. ಅದಕ್ಕೆ ಹಾಲನ್ನ ಹಾಕಿದ ಮೇಲೆ ಅದು 1-2 ಸೆಕೆಂಡ್ ಬಿಟ್ಬಿಟ್ಟು ಅದನ್ನು ತಕ್ಕೋಬೇಕು. ಅಂದರೆ ಗ್ಯಾಸಿಂದ ತೆಗೆದ ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಅದನ್ನು ಹೊರಗಡೆ ತೊಗೊಂಡು ನಾವು ಹಿಂಗೆ ರೊಟ್ಟಿ ಮಾಡ್ಬೇಕಾದ್ರೆ ನಾದ್ಕೋತೀವಲ್ಲ ಆ ಥರ ಒಂದು ಸತಿ ಕುಡಿಸ್ಕೋಬೇಕು. ಸೊ ಎಲ್ಲದನ್ನು ಒಂದು ಸತಿ ಕುಡಿಸ್ಕೊಂಡ್ಮೇಲೆ ನೀಟಾಗಿ, ಯಾಕಂದರೆ ಒಂದು ಗಂಟಿಲ್ದರಂಗೆ ಬಿಡಿಸ್ಕೋಬೇಕಲ್ಲ, ಹಾಗಾಗಿ ನಾವು ರೊಟ್ಟಿ ಹಿಟ್ಟನ್ನ ಯಾವ ರೀತಿಯಾಗಿ ನಾದ್ಕೋತೀವೋ ಅದೇ ರೀತಿಯಾಗಿಯೇ ನಾದ್ಕೋಬೇಕು. ಹಾಗೆ ಸೈಡಿಗೆ ಅಲ್ಲಿ ಹಿಂದ್ಗಡೆ ನೋಡ್ಬೋದು ನೀವು ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಏನು ಮಾಡ್ತಿದ್ದಾಳೆ ನನ್ನ ತಂಗಿ, ಅದನ್ನು ಫುಲ್ಲು ನೀಟಾಗಿ ಒಂದು ಗಂಟಿಲ್ದಂಗೆ ಅದನ್ನು ಮಿದ್ದಬೇಕು. ಯಾಕಂತಂದರೆ ಅದು 1 ಗಂಟಿದ್ರೂ ಕೂಡ ನಾವು ಎಣ್ಣೆಗೆ ಹಾಕಿದಾಗ ಅದು ಸಿಡಿಯುತ್ತೆ, ಹಾಗಾಗಿ 1 ಗಂಟಿಲ್ದಂಗೆ ಹಾಕ್ಬಿಟ್ಟು ಆಮೇಲೆ ಲಾಸ್ಟಿಗೆ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ಮೇಲೆ ಈ ರೀತಿಯಾಗಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಮಾಡ್ಕೋಬೋದು. ನಾವು ಇದನ್ನು ಯಾವಾಗಲೂ ಕೋಡ್ಬೇಳೆ ಶೇಪಲ್ಲೇ ಮಾಡ್ಕೋತಿದ್ದೀವಿ. ಸೊ ಹಾಗಾಗಿ ಈಗೂ ಕೂಡ ಕೋಡ್ಬೇಳೆ ಶೇಪಲ್ಲಿ ಮಾಡ್ತಿದ್ವಿ. ಹಾಗೆ ಎಣ್ಣೆ ಇಟ್ಟಿದ್ವಿ. ಎಣ್ಣೆ ಬಿಸಿ ಆದಮೇಲೆ ಒಂದೊಂದನ್ನೇ ಅದರೊಳಗಡೆ ಡಿಪ್ ಮಾಡಬೇಕು. ಡೀಪ್ ಫ್ರೈ ಮಾಡ್ದಂಗೆ, ಅಂದರೆ ಫುಲ್ಲು ಅದು ಕಲರ್ ಚೇಂಜ್ ಆಗೋವರೆಗೂ ಕೂಡ ಕರಿಬೇಕು. ಕಲರ್ ಚೇಂಜ್ ಆದಮೇಲೆ ಅದು ಒಂದು ಕ್ರಿಸ್ಪಿನೆಸ್ ಸೌಂಡ್ ಬರುತ್ತೆ. ಸೊ ನಮಗೆ ಎಷ್ಟು ಕ್ರಿಸ್ಪಿನೆಸ್ ಬೇಕೋ ಆ ರೀತಿಯಾಗಿ ನೀವು ಕ್ರಿಸ್ಪಿನೆಸ್ ಬರೋವರೆಗೂ ಕೂಡ ಅದನ್ನು ನೀಟಾಗಿ ಎಣ್ಣೆಲಿ ಕರ್ಕೋಬೇಕು. ನೋಡಿ, ಇಷ್ಟ ಆದ್ರೂ ಓಕೆ, ಇದು ಮೆತ್ತಗೆ ನೀಟಾಗಿ ಬೆಂದಿರುತ್ತೆ, ಸ್ವಲ್ಪ ಕ್ರಿಸ್ಪಿ ಇರಲ್ಲ ಅಷ್ಟೇ. ಸೊ ಈ ಹಂತದಲ್ಲಾದರೂ ತೊಗೋಬೋದು, ಅಥವಾ ಫುಲ್ಲಾಗಿ ಅದನ್ನು ಸ್ವಲ್ಪ ಬಿಟ್ಟ ತಕ್ಷಣ ಮೇಲ್ಗಡೆ ಇರೋವಂಥ ಬಬಲ್ಸ್ ಎಲ್ಲ ಹೋಗುತ್ತೆ. ಸೊ ಆವಾಗ ತೆಗೆದ್ರೆ ಫುಲ್ ಕ್ರಿಸ್ಪಿನೆಸ್ ಬರುತ್ತೆ. ನೋಡ್ತಾ ಇದ್ದೀರಾ, ಮೊದಲಿಗಿದ್ದಷ್ಟು ಬಬಲ್ಸ್ ಇವಾಗಿಲ್ಲ, ಇವಾಗೆಲ್ಲ ಬಬಲ್ಸ್ ಖಾಲಿಯಾಗಿದೆ. ಹಾಗಾಗಿ ಈಗ ನೋಡಿ ಒಂಥರ ಕಲರ್ ಕೂಡ ಚೇಂಜ್ ಆಗಿದೆ, ಕೆಂಪು ಕಲರ್ ಬಂದಿದೆ. ಹಾಗಾಗಿ ಸೊ ಇವಾಗ ಅದನ್ನು ತೆಗೆದ್ಮೇಲೆ ನೀವು ನೋಡ್ಬೋದು ಎಷ್ಟು ಕ್ರಿಸ್ಪಿನೆಸ್ ಇದೆ ಅಂತ. ಸೊ ನಾವು ತೆಗೆದು ಹಿಂಗೆ ಕ್ರಂಚ್ ಮಾಡಿದ್ರೆ ಸೌಂಡ್ ಬರ್ತಾಯಿತ್ತು. ಸೊ ಅಷ್ಟು ಕ್ರಿಸ್ಪಿನೆಸ್ ಬೇಕಾಗಿತ್ತು. ಇದ್ರ ಕಾಂಬಿನೇಷನ್ನಾಗಿ ನಾವು ಚಟ್ನಿ ಮತ್ತು ಮೊಸರು ಬಜ್ಜಿ ಮಾಡ್ಕೊಂಡಿದ್ವಿ. ಹಾಗೆ ಎಲ್ರಿಗೂ ಜ್ಯೂಸ್ ತರಿಸಿದ್ರು. ಎಲ್ಲರೂ ಕುತ್ಕೊಂಡು ಕುಡಿತಾ ಇದ್ವಿ. ಯಾವಾಗಲೂ ನಾನು ಇಬ್ಬರೇ ಊಟ ಮಾಡ್ತಿದ್ದು, ಇವಾಗ ಆ್ಯಡ್ ಆಗಿದ್ದಾರೆ ನಮ್ಮ ಮೇಡಮ್ ಆಗಿರ್ಬೋದು, ಆಮೇಲೆ ರಾಜು ಅಂತ ನಮ್ಮ ಆಂಟಿ ಮಗ ಅವನು ಬಂದಿದ್ದ. ಈ ಮಧ್ಯೆ ನಮ್ಮ ಮನೆಯವರು ಮತ್ತು ಅಪರ್ಣಾಕ ಇಬ್ಬರು ಫೈಟಿಂಗ್ ನಡೀತಾಯಿತ್ತು. ಅದು ಬಿಗ್ ಬಾಸ್ ಏನೋ ನೋಡ್ತಾಯಿದ್ರು. ಸೊ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾಯಿದ್ರು. ಇಲ್ಲಿ ನೋಡ್ಬೋದು ಎಲ್ಲರೂ ಫೋನ್ ಹಿಡ್ಕೊಂಡು ಕೂತಿದ್ರು. ಅದಕ್ಕೆ ಬೈದು ಎಲ್ಲರ ಹತ್ರನೂ ಫೋನ್ ಬಿಡಿಸಿ ಮೊದಲು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರ ಹತ್ರನೂ ಹೇಗಿದೆ ಟೇಸ್ಟ್ ಅಂತ ಕೇಳ್ತಾಯಿದ್ದೆ. ಅವಳು ನನ್ನ ತಂಗಿ ನಾನೇ ಟೇಸ್ಟ್ ನೋಡಬೇಕಾ ಅಂತಂತೂ ಟೇಸ್ಟ್ ನೋಡಿದ್ಲು. ಬಟ್ ತುಂಬಾ ಚೆನ್ನಾಗಾಗಿತ್ತು. ನೀವು ಕೂಡ ಒಂದು ಸರಿ ಮನೇಲಿ ಮಾಡ್ಕೊಂಡು ತಿನ್ನಿ. ಇದು ಬೆಳಗ್ಗೆ ನಮ್ಮ ಕಡೆ ಎಲ್ಲ ಬ್ರೇಕ್ಫಾಸ್ಟಿಗೂ ಮಾಡ್ತಾರೆ. ನಾವು ಬೆಳಗ್ಗೆ ಟೈಮ್ ಆಗೋಲ್ಲ ಅಂತ ಹೇಳ್ಬಿಟ್ಟು ನೈಟು ಮಾಡ್ಕೊಂಡು ತಿಂತಾಯಿದ್ದೀವಿ. ತುಂಬಾ ಇಷ್ಟಪಟ್ಟು ತಿನ್ನೋ ಅಂಥ ತಿಂಡಿ ನನಗಿದು. ನಾನು ಫಸ್ಟ್ ಟೈಮ್ ಇದನ್ನು ತಿಂದಿದ್ದು ಸವಣೂರಲ್ಲಿ ನಮ್ಮ ಆಂಟಿ ಮಾಡಿಕೊಟ್ಟಿದ್ರು, ವಿಶಾಲ ಆಂಟಿ ಅಂತ. ಅವರಿಂದ ಕಲ್ತಿದ್ದಂಥ ರೆಸಿಪಿ ಇದು. ಸೊ ಇವಾಗ ಅದನ್ನು ನಾವು ಮಾಡಿರೋದು ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ. ಈಗಿತ್ತು ನಮ್ಮ ದಿನ. ಆರಾಮಾಗಿ ಎಂಜಾಯ್ ಮಾಡ್ತಾ ಜ್ಯೂಸು ಕಾಂಬಿನೇಷನ್ನಾಗಿ ಸಕ್ಕತ್ತಾಗಿತ್ತು. ಸೊ ಇದಾಗಿತ್ತು ನಮ್ಮ ಇವತ್ತಿನ ದಿನ. ಬೆಟ್ಟ ಹತ್ತುವುದು 2 ಲಾಭಕ್ಕೆ, ಒಂದು ಜಗತ್ತನ್ನು ನಾವು ತಿಳಿದುಕೊಳ್ಳಲು, ಮತ್ತೊಂದು ಜಗತ್ತು ನಮ್ಮನ್ನು ನೋಡಲು. ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.